ನಾವು ಆದಷ್ಟು ಮ್ಯಾಕ್ಸಿಮಮ್ ಆಗಿ ಸರಿ ಮೈಲೇಜ್ ಈಗ 16 ಅಂದರೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಹಾಸನ್ಗೆ ಹೋಗ್ತಾ ಇದ್ದೀವಿ. ಮಡಾಳು ಗೌರಮ್ಮ ಟೆಂಪಲ್ ವರ್ಷಕ್ಕೊಂದ್ಸಲ ಓಪನ್ ಇರುತ್ತೆ, ಅರಸೀಕೆರೆ ಹತ್ರ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀವಿ. ಸದ್ಯಕ್ಕೆ MRPL ಹತ್ರ ಪೆಟ್ರೋಲ್ ಹಾಕ್ಸ್ತಾ ಇದ್ದೀನಿ. ನೋಡೋಣ ಎಷ್ಟು ಬರುತ್ತೆ ಅಂತ ಮೈಲೇಜು. ಆದಷ್ಟು ಇವತ್ತು ಫುಲ್ ಸಿಟಿ ಮೋಡಲ್ಲೇ ಗಾಡಿ ಓಡಿಸ್ತೀನಿ. ಏರ್ ಚೆಕ್ ಮಾಡಿಸಿ ಆಲ್ಮೋಸ್ಟ್ ಒಂದು ತಿಂಗಳಾಗಿದೆ. MRPLಲ್ಲಿ ಏರ್ ಚೆಕ್ ಮಾಡಿಸ್ಕೊಡೋಣ. ಎಲ್ಲ ನಿಮ್ಗೆ ಗೊತ್ತಿಲ್ಲ ಅಂದರೆ ನೆಕ್ಸ್ಟ್ ಒಂದು 32 ಇಡಬೇಕು. ಟಾಪ್ ವೇರಿಯಂಟ್ ಆದರೆ 30 ಇಡಬೇಕು. ಏರು 4 ಟೈರ್ ಸಹ ಎಲ್ಲ 32. ಇದು MRPL ಬಂದ್ಬಿಟ್ಟು ಕೆಂಗೇರಿ ಹತ್ರ ಇದೆ, ಹೊಸ್ದಾಗಿ ಓಪನ್ ಆಗಿರೋದು. ಚೆನ್ನಾಗಿದೆ ಪೆಟ್ರೋಲ್. ಸೊ 3000ಕ್ಕೆ ಆಲ್ಮೋಸ್ಟ್ 500 ಕಿಲೋಮೀಟ್ರಷ್ಟು ರೇಂಜ್ ತೋರಿಸ್ತಾ ಇದೆ. ವಿಚ್ ಈಸ್ ಎಟ್ ನಮ್ಮ ಸಿಟಿ ಮೋಡಲ್ಲಿ. ಇದರಲ್ಲಿ ಅಂದಾಜು ಅಂದರೂ ನೀವು 450 ಅಥವಾ 400 ಕಿಲೋಮೀಟರ್ ತನಕ ಓಡಿಸ್ಬೋದು ಫ್ರೆಂಡ್ಸ್. ಅಂದರೆ ಹೈವೇಲಿ ನೀವೇನಾದರೂ ಫುಲ್ ಸಿಟಿಲೇ ಓಡಿಸ್ತೀನಿ ಅಂದರೆ 300 ಮ್ಯಾಕ್ಸು 3000ಕ್ಕೆ. ಅಕಸ್ಮಾತ್ ಹೈವೇ ಮತ್ತು ಸಿಟಿ ಅರ್ಬನ್ ಏರಿಯಾದಲ್ಲಿ ಓಡಿಸ್ತೀನಿ ಅಂದರೆ ಒಂದು 450 ತನಕ ಇಟ್ಕೋಬೋದು ರೇಂಜು. ಸೊ ನೋಡೋಣ ಈ ಸಲ ಎಷ್ಟು ಕೊಡುತ್ತೆ ಅಂತ. ಸದ್ಯಕ್ಕೆ ನಾವು ಟ್ರಿಪ್ನ 0 ಮಾಡ್ತಾ ಇದ್ದೀವಿ. ಇದನ್ನು ಲಾಂಗ್ ಪ್ರೆಸ್ ಮಾಡಿದ್ರೆ ಟ್ರಿಪ್ 0 ಆಗುತ್ತೆ. 0 ತೋರಿಸ್ತಾ ಇದೆ. ಈಗ ಲೆಟ್ ಸಿ, ನಾವು ಮುಂದೆ ಹೋಗ್ತಾ ಮಾತಾಡೋಣ. ಈ ಸದ್ಯಕ್ಕೆ ನೀವು ನೋಡಿದ್ರೆ ಆಗಲೇ 11 ತೋರಿಸ್ತಾ ಇತ್ತು ಮೈಲೇಜು. ಈಗ ಹೈವೇಗೆ ಟಚ್ ಆಗಿದ ತಕ್ಷಣ 6th ಗೇರಿಗೆ ಬಿದ್ದಿದ ತಕ್ಷಣ ಗ್ರ್ಯಾಜುವಲಿ ಇದು 17 ತನಕ ಹೋಗುತ್ತೆ. ಹೊಸ ಸಬ್ಸ್ಕ್ರೈಬರ್ಸ್ ಅನಿಸುತ್ತೆ, ಅವರು ಈಗಲೂ ಮೈಲೇಜ್ ಬಗ್ಗೆ ಎಲ್ಲ ಕೇಳ್ತಾ ಇರ್ತಾರೆ. ನಾನು ಪ್ರತಿ ವಿಡಿಯೋಲು ಇದನ್ನು ಹೇಳ್ತಾನೆ ಇರ್ತೀನಿ. ಡೀಸೆಲ್ದು ನೆಕ್ಸ್ಟ್ ಒಂದು ಮೈಲೇಜ್ ಬಂದ್ಬಿಟ್ಟು ಅಬೌಟ್ 22 ಹೈವೇಲಿ. ನಮ್ಮ ಪೆಟ್ರೋಲ್ ವೇರಿಯಂಟ್ ಬಂದ್ಬಿಟ್ಟು 16 ಅಂತ ಅಂದ್ಕೋಬೋದು ಆವ್ರೇಜು. ಬಟ್ ನೀವು ಸಿಟಿಲಿ ತುಂಬ ಓಡಿಸ್ತೀರಾ ಗಾಡಿ ಅಂದರೆ 12 ಅಷ್ಟೇ ಕೊಡೋದು ಮೈಲೇಜು. ಆಮೇಲೆ ನೋ ಮ್ಯಾಟರ್ ನೀವು ಯಾವ ಮೋಡಲ್ ಓಡಿಸ್ತೀರಾ, ಸ್ಪೋರ್ಟ್ಸು, ಸಿಟಿ, ಈಕೋ ಆ ಥರ ನೀವು ಅಂದ್ಕೊಂಡ್ರೆ ಒಂದು 15 ಅಂತ ಅನ್ಬೋದು. ನೀವು ಲಾಂಗು ಈಗ ಹೈವೇಲಿ ಹೋಗ್ತಿದ್ದೀರಾ 180 ಕಿಲೋಮೀಟರ್ಸ್ ಫುಲ್ ಸ್ಟ್ರೆಚ್ ಹೋದರೆ 16.5 ಅಷ್ಟು ಮೈಲೇಜ್ ಕೊಡುತ್ತೆ. ಅದಕ್ಕಿಂತ ಜಾಸ್ತಿ ಕೊಡಲ್ಲ ಫ್ರೆಂಡ್ಸ್. ತುಂಬ ಜನ ಹೊಸಬ್ರು ನನಗೆ ಕಮೆಂಟ್ ಮಾಡಿ 8 ತೋರಿಸ್ತಿದೆ ಮೈಲೇಜು ಅಂತೆಲ್ಲ ಹೇಳ್ತಿದ್ದೀರಾ. ಅದು ಸ್ವಲ್ಪ ಗಾಡಿ ನಿಮಗೆ ಅಡ್ಜಸ್ಟ್ ಆಗಬೇಕು. ನೀವು ಬೇಡದಿರೋ ಗೇರಲ್ಲಿ ಇರ್ತೀರಾ, ಇನ್ನೂ 6th ಗೇರ್ ಇರೋದ್ರಿಂದ 6ನೇ ಗೇರ್ ಯೂಸ್ ಮಾಡೋಕ್ಕೆ ಸ್ವಲ್ಪ ಅಡ್ಜಸ್ಟ್ ಆಗಬೇಕು. ಹೊಸದ್ರಲ್ಲಿ ಸ್ವಲ್ಪ ನೀವು ಈ ಇನ್ಸ್ಟೆಂಟ್ ಮೈಲೇಜ್ನ ಅಷ್ಟು ಚೆಕ್ ಮಾಡೋಕ್ಕಾಗಲ್ಲ. ಬಟ್ ಮುಂದೆ ಒಂದಿನ ಅದಕ್ಕೆ ಅಡ್ಜಸ್ಟ್ ಆಗ್ತೀರಾ. ಆಮೇಲೆ ಫಸ್ಟ್ ಸರ್ವಿಸ್ ಆದಮೇಲೆ ನಿಮಗೆ ಸ್ವಲ್ಪ ಮೈಲೇಜ್ ಇನ್ಕ್ರೀಸ್ ಆಗುತ್ತೆ. ಸೆಕೆಂಡ್ ಸರ್ವಿಸ್ ಆದಮೇಲೆ ಇನ್ನೂ ಸ್ವಲ್ಪ ಕಾನ್ಸ್ಟೆಂಟಾಗಿ ಮೈಲೇಜ್ ಕೊಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ನೋ ಮ್ಯಾಟರ್ ನೀವು ಹೆಂಗಾದರೂ ಓಡಿಸಿ ಇಷ್ಟು ಮೈಲೇಜ್ ಬರುತ್ತೆ ಅಂದ್ರೆ ಇಷ್ಟು ಬರುತ್ತೆ. ಸೊ ಆ ಥರ ಇದೆ. ಹಂಗಂದ್ಬಿಟ್ಟು ಅಬವ್ 40 ಹೊಡಿತಿದ್ದೀನಿ ನಂಗೆ ಆ ಮೈಲೇಜ್ ಬರ್ತಾ ಇಲ್ಲ ಅಂತಲ್ಲ. ಒಂದು ಸೆಕೆಂಡ್ ಸರ್ವಿಸ್ ಆದಮೇಲೆ ಗಾಡಿಗೆ ಒಂದು ಇಷ್ಟು ಅಡ್ಜಸ್ಟ್ ಆಗುತ್ತೆ. ಅದಕ್ಕೆ ಹೇಳ್ತಾರೆ ಯಾವಾಗಲೂ ಫಸ್ಟ್ ಸರ್ವಿಸ್ ಆಗೋ ತನಕ 80 ಮೇಲೆ ಗಾಡಿ ಎತ್ಬಿಡಿ ಅಂತ. ಏನಕ್ಕೆ ಇಂಜಿನ್ನು ನೀವು ಹೆಂಗೆ ಸೆಟ್ ಮಾಡ್ತೀರಾ ಅದ್ರ ಮೇಲೆ ಗಾಡಿ ಮುಂದಕ್ಕೆ ನಿಮಗೆ ಮೈಲೇಜ್ ಕೊಡುತ್ತೆ. ಸೊ ಸೆಕೆಂಡ್ ಸರ್ವಿಸ್ ತನಕ ನಿಮಗೆ 7, 10, 11 ಬಂದ್ರೂ ಮೈಲೇಜು ಅಷ್ಟು ತಲೆಗೆಡ್ಸ್ಕೊಳಕ್ಕೆ ಹೋಗಬೇಡಿ. ನೀವು ಆದಷ್ಟು RPMನ ಒಂದು 4500 ಒಳಗಡೆ ಇರೋಕ್ಕೆ ಮೇಂಟೈನ್ ಮಾಡಿ. ಅವಾಗ ಖಂಡಿತವಾಗ್ಲೂ ನನಗೆ ಬರ್ತಿರೋ ಮೈಲೇಜ್ ಈಗ 16 ಅಂದರೆ 16.5 ಅಷ್ಟು ಆರಾಮಾಗಿ ಈಗ ಮಂಗಳೂರು ಅಂತ ಹೈವೇಗೆ ಹೋಗ್ತಿದ್ರೆ ಕೊಡುತ್ತೆ. ಇನ್ನು ನೀವು ತುಂಬ ಸಿಟಿಲೇ ಯೂಸ್ ಮಾಡ್ತೀರಾ ಅಂದರೆ 11 ಕೊಡುತ್ತೆ ಮೈಲೇಜು. ಇನ್ನೂ ಕೆಲವರು ಇರ್ತಾರೆ ಗಾಡಿನ ಬರೀ ಪರ್ಫಾರ್ಮೆನ್ಸ್ ತೆಗಿಯೋಕ್ಕೆ ಇರ್ತಾರೆ. ಅಂದರೆ ನಾನು ನೋಡಿದ್ದೀನಿ ಕೆಲವರು ಸ್ಪೋರ್ಟ್ ಮೋಡ್ ಬಿಟ್ಬಿಟ್ಟು ಬೇರೆ ಮೋಡ್ಗೆ ಹಾಕೋದೇ ಇಲ್ಲ ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ. ಸೊ ಅವ್ರಿಗೆಲ್ಲ ಬಂದರೆ ನೀವು 11.5 ಹೈವೇಲಿ ಹೊಡಿತಿದ್ರು 12 ಮ್ಯಾಕ್ಸಿಮಮ್ ಕೊಡುತ್ತೆ ಅಷ್ಟೇ. ಯಾಕಂದರೆ ನೀವು ಅಬೌವ್ 140 ಕಂಟಿನ್ಯೂಸ್ ಆಗಿ ಹೊಡಿತಿರೋದ್ರಿಂದ ನೀವು 7000 RPM ಮೇಲೇ ಹೋಗ್ತಿರ್ತೀರ ಗಾಡಿ. ಸೊ ಅದರಿಂದ ಅವ್ರಿಗೆ ಒಂದು 12.5 ಅಷ್ಟು ಮೈಲೇಜ್ ಅನ್ಬೋದು. ಆಮೇಲೆ ಇದರದ್ದು ನಾನು ನೆಕ್ಸ್ಟ್ ಒಂದು ಕಾನ್ಸ್ ಅಂತ ಹೇಳಬೇಕು ಅಂದರೆ, ನೀವು ಪ್ರತಿ ಸಲ ಈಗ ನೀವು ಒಂದು ಮೋಡ್ ಚೇಂಜ್ ಮಾಡ್ತೀರಾ ಅಂದ್ಕೊಳ್ಳಿ, ಸ್ಪೋರ್ಟ್ ಮೋಡ್ಗೆ ಹಾಕಿರ್ತೀರ ಗಾಡಿನ, ಗಾಡಿ ಆಫ್ ಮಾಡ್ತೀರಾ, ಆನ್ ಮಾಡಿದ ತಕ್ಷಣ ಅದೇ ಮೋಡ್ಗೆ ಹೋಗಲ್ಲ. ಮತ್ತೆ ಬೈ ಡಿಫಾಲ್ಟ್ ಯಾವಾಗಲೂ ಸಿಟಿ ಮೋಡಲ್ಲೇ ಇರುತ್ತೆ. ಸೊ ಅದೊಂದು ಸ್ವಲ್ಪ ಅನಾಯಿಂಗ್ ಅಂತ ಇರುತ್ತೆ. ಪ್ರತಿ ಸಲನೂ ನೀವು 9 ಮೈಲೇಜ್ ಕಾಮನ್ ಫಸ್ಟ್ ಸರ್ವಿಸ್ ಆಗೋ ತನಕ. ನೀವು ನೀಡ್ ನಾಟ್ ಟು ವರಿ. ನೀವು ಹಂಗೂ ಮೈಲೇಜ್ ಟೆಸ್ಟ್ ಮಾಡಬೇಕು. ಆ್ಯಕ್ಚುಲಿ ಫಸ್ಟ್ ಸರ್ವಿಸ್ ಒಳಗಡೆ ಅಂದರೆ ಫಸ್ಟು ನಿಮ್ಮ ಟ್ರಿಪ್ನ 0 ಮಾಡ್ಕೊಳ್ಳಿ. 0 ಮಾಡಿಕೊಂಡು ಒಂದು ಸ್ವಲ್ಪ ಪೆಟ್ರೋಲ್ ಹಾಕ್ಸ್ಕೊಂಡು ಹೈವೇಗೆ ಬನ್ನಿ. ಹೈವೇಗೆ ಬಂದು ಆಕ್ಸೆಲ್ರೇಷನ್, ಇಲ್ಲಿ ಇನ್ಸ್ಟೆಂಟ್ ಆಕ್ಸೆಲ್ರೇಷನ್ ಇದೆ, ಅದನ್ನು ಫಾಲೋ ಮಾಡಿ ಆರಾಮಾಗಿ. ಈಗ ನೋಡಿ ನಾನೇ ನಿಮಗೆ ತೋರಿಸ್ತೀನಿ. 11 ಇದ್ದಿದ್ದು ಮೈಲೇಜ್ ಬಂದ್ಬಿಟ್ಟು 17 ಆಯಿತು. ಸೊ ಇದೇ ಥರ ನಾನೀಗ ಮಾತಾಡ್ತಿದ್ದೀನಿ, ಅದರಿಂದ ಆಕ್ಸೆಲ್ರೇಷನ್ ಮೇಲೆ ಅಷ್ಟು ಕಾನ್ಸಂಟ್ರೇಷನ್ ಇಡ್ತಿಲ್ಲ. ಈ ಥರ ನೀವು ಓಡಿಸ್ತೀರಾ ಅಂದರೆ ಒಂದು 20 ತನಕ ಮೈಲೇಜು ಈ ಥರ ಸ್ಟ್ರೆಚ್ಗಳಲ್ಲಿ ಏನೂ ಅರ್ಜೆಂಟ್ ಇಲ್ಲ ಅಂದರೆ 80 ಒಳಗಡೆ ಹೋಗ್ತಿದ್ರ ಅಂದರೆ ಆರಾಮಾಗಿ ಕೊಡುತ್ತೆ. ನೋಡಿ ಗೆಳೆಯರೆ, ಇದೇ ಬೆಂಗಳೂರಿನ ಸೊಗಸು. ಇಷ್ಟೊತ್ತು ಎಂಥ ಹಾರ್ಡ್ಕೋರ್ ಬಿಸಿಲಿತ್ತು ಅಂದರೆ ಸಡನ್ನಾಗಿ ಮಳೆ ಬಂತು. ಪ್ರಕೃತಿನ ಈಗ ಗೆಸ್ ಮಾಡೋಕ್ಕೆ ಆಗಲ್ಲ, ಬಟ್ ಬೆಂಗಳೂರವ್ರು ಗೆಸ್ ಮಾಡ್ಬೋದು. ಯಾವಾಗ ತುಂಬ ಸೆಕೆ ಆಗುತ್ತೆ ಸಂಜೆ ಹೊತ್ತಿನಲ್ಲಿ ಸ್ವಲ್ಪ ಸ್ಪ್ರೇ ಥರ ಆದರೂ ಮಳೆ ಬರುತ್ತೆ. ನನಗೆ ಗೊತ್ತಿಲ್ಲ ಈಗ ನೆಕ್ಸ್ಟ್ ಹಾಸನ್ಗೆ ಹೋದ್ಮೇಲೆ ಯಾವ ಥರ ಮಳೆ ಇದೆ, ಸೀನ್ ಇದೆ ಅಂತ. ಗಾಡಿ ಅಂತೂ
ಮಾಡಲಿಲ್ಲ. ಹೋಗಿ ಬರೋಕ್ಕೆ ಒಂದು 400 ನಿಮಗೆ ಫಾಸ್ಟ್ಯಾಗಿಗೆ ಆಗೋಗ್ಬಿಡುತ್ತೆ. ಅಂದರೆ ಟೋಲ್ ಅಷ್ಟೊಂದು ಬೀಳುತ್ತೀಗ ನೋಡಿ. ಅದು ಬಂದ್ಬಿಟ್ಟು ನಾನು ಫಸ್ಟ್ ಅದನ್ನು ಪ್ಲೇನ್ದು ರೆಕ್ಕೆ ಅಂದ್ಕೊಂಡಿದ್ದೆ, ಎಷ್ಟು ದೊಡ್ಡ ಲಾರಿ. ಸೊ ಅದು ಬಂದ್ಬಿಟ್ಟು ವಿಂಡ್ ಮಿಲ್ಲ ಏನು ಹೇಳ್ತಾರಲ್ಲ ಫ್ರೆಂಡ್ಸ್, ವಿಂಡ್ ಎನರ್ಜಿ, ಇದು ಫ್ಯಾನ್ ಇರುತ್ತಲ್ಲ ಅದ್ರ ರೆಕ್ಕೆಗಳು. ಸೊ ಅಷ್ಟು ದೊಡ್ಡ ರೆಕ್ಕೆ. ಯಾಕೋ ಗೊತ್ತಿಲ್ಲ, ನೈಸ್ ರೋಡಲ್ಲಿ ತುಂಬ ಟ್ರಾಫಿಕ್ ಇದೆ. ಏನಾಗಿದೆ ಗೊತ್ತಿಲ್ಲ, ಪುಣೆ ಮತ್ತು ಬೆಂಗಳೂರು ಹೈವೇಗೆ ಫುಲ್ಲು ಟ್ರಾಫಿಕ್ ಜಾಮ್ ಇದೆ. ಗೂಗಲ್ ಮ್ಯಾಪಲ್ಲಿ ಏನೋ ಕನ್ಸ್ಟ್ರಕ್ಷನ್ ಅಂತ ತೋರಿಸ್ತಾ ಇದೆ. ಸೊ ಅದರಿಂದ ನಾವು ಟೋಲ್ ತೊಗೊಳ್ಳಿಲ್ಲ, ಸರ್ವಿಸ್ ರೋಡಿಗೆ ಬಂದ್ವಿ. ನಾವು ಸರ್ವಿಸ್ ರೋಡಿಗೆ ಬಂದು ಒಳ್ಳೆ ಕೆಲಸ ಮಾಡಿದ್ವಿ ನೋಡಿ. ಹೈವೇಲಿ ಒಂದು ಗಾಡಿನೂ ಬಿಡ್ತಾ ಇಲ್ಲ, ಅಷ್ಟು ಜಾಮ್ ಆಗಿದೆ ಅಲ್ಲಿ ಟೋಲಿಂದನೂ. ಏನು ಈ ರೀಸನ್ ಅಂತ ಗೊತ್ತಾಗ್ತಿಲ್ಲ. ಒಟ್ನಲ್ಲಿ ಒಂದು ವೆಹಿಕಲ್ ಇಲ್ಲ ಈ ಕಡೆಗೆ. ಹೆಚ್ಚಿಗೆ ದುಡ್ಡು ಕೊಟ್ಬಿಟ್ಟು ನೋಡಿ ಜನ ಯಾವ ಥರ ಅನುಭವಿಸ್ಬೇಕು. ಒಂದು ಇಂಟಿಮೇಷನ್ ಇಲ್ಲ, ಏನಾಗ್ತಿದೆ, ಏನಾದರೂ ಡಿಸ್ಪ್ಲೇ ಕೊಟ್ಟರೆ ಏನಾಗುತ್ತೆ, ಪ್ರಾಬ್ಲಮ್ ಏನಿದೆ ಅಂತ ಗೊತ್ತಾಗಬೇಕಲ್ಲ ಅಟ್ಲೀಸ್ಟ್. ಅವ್ರಿಗೆ ದೇವರು ಚೆನ್ನಾಗಿ ಮಾಡೇ ಇಲ್ಲ. ಅವ್ರಿಗೆ ಸತತ 1 ಗಂಟೆಗಳ ಹೊಡಿದಾಟದ ನಂತರ ನಾವೀಗ ಹೈವೇ ಟಚ್ ಆಗಿದ್ದೀವಿ. ಇಷ್ಟೊತ್ತಿಗೆಲ್ಲ ನಾವು ಆಲ್ಮೋಸ್ಟ್ ಯಡಿಯೂರು ದಾಟಬೇಕಾಗಿತ್ತು. ಟೋಲ್ ಹೇಳಬೇಕು ಅಂದರೆ ಸಿಕ್ಕಾಪಟ್ಟೆ ಜಾಮ್ ಇತ್ತು. ನಾವು ಸರ್ವಿಸ್ ರೋಡ್ ದಾಟಿದ್ಮೇಲೆ ಒಂದೊಂದೇ ವೆಹಿಕಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಇನ್ನೂ ಮೇಲ್ಗಡೆ ಇದ್ದರೆ ಇನ್ನೂ ಲೇಟ್ ಆಗ್ತಿತ್ತು. ಬ್ಯಾಂಗ್ಳೂರ್ ಟ್ರಾಫಿಕ್ ಯಾವತ್ತು ಅನ್ಪ್ರೆಡಿಕ್ಟಬಲ್, ಅನ್ಎಕ್ಸ್ಪೆಕ್ಟೆಡ್, ಏನು ಮಾಡೋಕ್ಕಾಗಲ್ಲ. ಸೊ ಸದ್ಯಕ್ಕೆ ಸಿಕ್ಕಾಪಟ್ಟೆ ಬಿಸಿಲಿದೆ. ನಾವು ಮುಂದೆ ಎಲ್ಲಾದರೂ ಒಂದು ಕಡೆ ನಿಲ್ಲಿಸಿ ಟೀ ಜೊತೆ ಬೇಕ್ರಿ ಐಟಮಿನ ತಿಂದು ಮುಂದಕ್ಕೆ ಹೋಗೋಣ. ಮಡಾಳು ಗೌರಮ್ಮ ಬಂದ್ಬಿಟ್ಟು ಅರಸೀಕೆರೆ ಹತ್ರ ಇದೆ. ಇದು ದೇವಸ್ಥಾನದ ಸ್ಪೆಷಾಲಿಟಿ ಏನಂದರೆ, ಈಗ ಹಾಸನಾಂಬ ವರ್ಷಕ್ಕೊಂದ್ಸಲ ತೆಗಿತಾರಲ್ಲ, ದೀಪಾವಳಿ ಟೈಮಲ್ಲಿ ಅನಿಸುತ್ತೆ. ಸೊ ಅದೇ ಥರ ಮಡಾಳು ಗೌರಮ್ಮ ಗಣಪತಿ ಹಬ್ಬದ್ದು ಆ ವೀಕ್ ಮಾತ್ರ, 9 ದಿನನೋ 11 ದಿನನೇನೋ, ಆ 2 ವೀಕ್ಸ್ ಮಾತ್ರ ಓಪನ್ ಇರುತ್ತೆ. ತುಂಬ ಪವರ್ಫುಲ್ ದೇವರು. ಅರ್ಶಿಣದಲ್ಲಿ ಮೂರ್ತಿ ಮಾಡಿ ಆಮೇಲೆ ತೆಗೆದ್ಬಿಡ್ತಾರೆ ಅಷ್ಟೇ. ಆಮೇಲೆ ನೆಕ್ಸ್ಟ್ ಇಯರ್ಗೆ ಮತ್ತೆ ಓಪನ್ ಆಗೋದು. ಸದ್ಯಕ್ಕೆ ಈಗ ನೆಕ್ಸಾನ್ ಬಗ್ಗೆ ಮಾತಾಡಬೇಕು ಅಂದರೆ 14 ಮೈಲೇಜ್ ಕೊಟ್ಟಿದೆ. ಅಂದರೆ ಆಲ್ಮೋಸ್ಟ್ 30 ಕಿಲೋಮೀಟರ್ ಬಂದಿದ್ದೀವಿ. ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಯು ಕ್ಯಾನ್ ಎಕ್ಸ್ಪೆಕ್ಟ್ ಅಪ್ ಟು, ನಾನು ಹೇಳ್ದಂಗೆ ಅಂಥ ಬಂಪರ್ ಟ್ರಾಫಿಕಲ್ಲಿ 12 ಮೈಲೇಜು, ಅಂದರೆ 13 ಅಂತ ಅಂದ್ಕೊಂಬಿಡಿ. 13 ತೋರಿಸ್ತಾ ಇದೆ ಕನ್ಸೋಲಲ್ಲಿ, ಬಟ್ 12 ಅಂತ ಮೈಲೇಜ್ ಅಂದ್ಕೊಬೋದು. ಫುಲ್ಲು ಸಿಟಿ ಮೋಡಲ್ಲೇ. ಯಾಕಂದರೆ ಈಕೋ ಮೋಡಲ್ಲಿ ಯಾವತ್ತು ಸಿಟಿಲಿ ಓಡ್ಸೋಕೆ ಹೋಗಬಾರ್ದು, ಎಫೆಕ್ಟ್ ಬೀಳುತ್ತೆ ಕ್ಲಚ್ಗೆ. ಏನಕ್ಕೆ ಅಂದರೆ ನೀವು ಫುಲ್ ಕ್ಲಚ್ ಹಿಡಿತಾ ಇರಬೇಕು ಈಕೋ ಮೋಡಲ್ಲಿದ್ದಾಗ. ಈಕೋ ಮೋಡ್ ಯಾವಾಗಲೂ ಇರೋದು ಬಂದ್ಬಿಟ್ಟು ಹೈವೇಲಿ ನಿಮ್ಗೇನು ಅರ್ಜೆಂಟ್ ಇಲ್ಲ, 6 ಗೇರ್ಗೆ ಹಾಕಿದ್ದೀರಾ ಗಾಡಿನ, ರಿಲ್ಯಾಕ್ಸ್ ಆಗಿ ಹೋಗಬೇಕು 80 ಒಳಗಡೆ ಅಂದರೆ ಮಾತ್ರ ಈಕೋ ಮೋಡ್ ನೋಡ್ಬೇಕು, ಯೂಸ್ ಮಾಡಬೇಕು. ಇಲ್ಲ ಅಂದರೆ ಇಂಥ ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ನಿಮಗೆ ಆಫ್ ಕ್ಲಚ್ಚಲ್ಲೇ ಗಾಡಿ ಹೊಡಿಬೇಕು ಅಂದರೆ ಸಿಟಿ ಮೋಡ್ಗೆ ಹಾಕ್ಕೊಳ್ಳಿ. ಸೊ ಸದ್ಯಕ್ಕೆ ನಾವೀಗ ಮೊದಲನೇ ಟೋಲು ಕುಣಿಗಲ್ ಹತ್ರ ಇದ್ದೀವಿ. ಆಮೇಲೆ ತುಂಬ ಜನ ಕೇಳ್ತಾ ಇದ್ರಿ ಫ್ರೆಂಡ್ಸ್ LED ಸೆಟಪ್ ಬಗ್ಗೆನೇ. ಆಮೇಲೆ ತುಂಬ ಜನ ಕೇಳ್ತಿದ್ರಿ ನಾನು ನಾಳೆ ವಿಡಿಯೋ LED ಮೇಲೆ ಅಂದರೆ ಯಾವ ಬಲ್ಬ್ ಅಪ್ಗ್ರೇಡ್ ಮಾಡ್ಬೋದು ಅಂತ. ಒಬ್ಬರು ಕಮೆಂಟ್ ಸೆಕ್ಷನಲ್ಲಿ ಹಾಕಿದ್ರು 80 ವ್ಯಾಟ್ ತನಕ ಹಾಕೋಬೋದಾ ಅಂತ. ಎಸ್, 80 ವ್ಯಾಟ್ ತನಕ ಸೇಫು, ನೀವು ಹಾಕೋಬೋದು. LED ಬಂದ್ಬಿಟ್ಟು ವ್ಯಾಟೇಜ್ ಮ್ಯಾಟ್ರ್ ಆಗಲ್ಲ, ನಿಮ್ಮ ಇಲ್ಯೂಮಿನೇಷನ್ ಎಷ್ಟು ಬರುತ್ತೆ ಅದು ಮ್ಯಾಟ್ರ್ ಆಗುತ್ತೆ. ನಾರ್ಮಲ್ ಹ್ಯಾಲೋಜನ್ ಬಲ್ಬ್ಸ್ ಹಾಕ್ಕೊಂಡ್ರೆ 80 ವ್ಯಾಟ್ ತನಕ ಹಾಕ್ಕೊಂಡ್ರೆ ಒಳ್ಳೆ ಪವರ್ ಸಿಗುತ್ತೆ. ನೀವೇನೋ LED ಹೋಗ್ತಾ ಇದ್ರೆ ನನ್ನ ಸಜೆಷನ್ ಬಂದ್ಬಿಟ್ಟು ಲೋ ಬೀಮ್ಗೆ LED ಹಾಕ್ಕೊಡಿ, ಹೈ ಬೀಮ್ಗೆ ಬಲ್ಬೇ ಯೂಸ್ ಮಾಡಿ. ಯಾಕಂದರೆ ರಿಫ್ಲೆಕ್ಟರ್ ಲೈಟ್ ಇರೋದು LED ಹಾಕಿದ್ರೆ ಸ್ಪ್ರೆಡ್ ಆಗಿಬಿಡುತ್ತೆ, ಅಷ್ಟು ನೀಟಾಗಿ ಬೀಮ್ ಬೀಳಲ್ಲ. ಪ್ರೊಜೆಕ್ಟರ್ ಲೈಟ್ ಇರೋದ್ರಿಂದ ನೀವು ಲೋ ಬೀಮ್ಗೆ LED ಹಾಕೋಬೋದು. ಸೊ 80 ವ್ಯಾಟ್ ತನಕ ಸೇಫ್, ಏನು ತೊಂದರೆ ಇಲ್ಲ. A few moments later. ಸೊ ಸ್ನೇಹಿತರೆ, ಈಗ ನೀವು ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ಫುಲ್ ಜಾಮ್ ಇದ್ದಾಗ 13-12 ತೋರಿಸ್ತಿತ್ತು ಮೈಲೇಜು. ಈಗ ನಿಮಗೆ ಮೈಲೇಜ್ ತೋರಿಸ್ಬೇಕು ಅಂತಲೇ ನನ್ನ ಗಾಡಿ ನೋಡಿದ್ರ, ಇದು ಸಾಫ್ಟ್ ಸಸ್ಪೆನ್ಷನು, ಬಟ್ ಕಂಪ್ಲೀಟ್ ಸಾಫ್ಟ್ ಸಸ್ಪೆನ್ಷನ್ ಅಲ್ಲ, ಮಿಡ್ಡಲ್ಲಿದೆ. ನಿಮಗೆ ಈ ಕಿಯಾ ಅಷ್ಟೆಲ್ಲ ನಿಮಗೆ ಟೈಟ್ ಸಸ್ಪೆನ್ಷನ್ ಬರಲ್ಲ, ಇತ್ತು ಸ್ಟ್ರಿಪ್ ಇಲ್ಲ. ಸೊ ಮೈಲೇಜ್ ಬಗ್ಗೆ ಹೇಳ್ತಿದ್ದೆ. ಈಗ ಆಲ್ಮೋಸ್ಟ್ 19 ತೋರಿಸ್ತಾ ಇದೆ ಮೈಲೇಜು. ಇದು ಬಂದ್ಬಿಟ್ಟು ಹಾಸನ್ ಹೈವೇ. ಇಷ್ಟು ಮೈಲೇಜ್ ತೆಗಿಬೇಕು ಅಂದರೆ ನೀವು ಇನ್ ರಿಯಲ್ ಟರ್ಮಲ್ಲಿ ಸ್ವಲ್ಪ ಕಷ್ಟ, ಬಟ್ ನಾನೀಗ ತೋರಿಸ್ಬೇಕು ಅಂತಲೇ ಬಂದಿದ್ದು. ಹೆಂಗೆ ಗಾಡಿ ಓಡಿಸ್ತಾ ಇದ್ರೆ, ಡೌನ್ ಇದ್ದಾಗ ನಾನು ಆಕ್ಸಿಲೇಷನ್ ಒಂಚೂರು ತುಡಿಲಿಲ್ಲ, 80 ಸ್ಪೀಡಲ್ಲಿ ಡೌನಲ್ಲಿದ್ದಾಗ ಹಂಗೆ ಹೋಗ್ತಾ ಇತ್ತು. ಇನ್ನು ಅಪ್ಪೀಲಿಗೆ ಬಂದಾಗ ನಾವು ಸ್ಪೀಡ್ನ 80 ಒಳಗಡೆ ಮ್ಯಾನೇಜ್ ಮಾಡಿದ್ದೀನಿ. ಹೈವೇ ರೋಡು ಇದು. ನೀವು ಅರ್ಬನಲ್ಲಿ ನೀವೇನೋ 4th ಗೇರು 3rd ಗೇರ್ಗೆ ಹಾಕ್ತಿದ್ರೆ ಈ ಮೈಲೇಜು ಸೂಕ್ತ ಅಲ್ಲ. ಸೊ ಇದನ್ನು ನೀವು ನಂಬ್ಕೊಳಕ್ಕೆ ಹೋಗಬೇಡಿ. ಆವ್ರೇಜ್ ಮೈಲೇಜ್ ಬಂದ್ಬಿಟ್ಟು 16 ಅಂತ ಅಂದ್ಬೋದು. ಈಕೋ ಮೋಡು ಫುಲ್ಲು AC ಆನ್ ಇದೆ 1 ಪಾಯಿಂಟಲ್ಲಿ. ಸೊ 19 ತನಕ ಮೈಲೇಜ್ ಕೊಟ್ಟಿದೆ. ಸೊ ಅದರಿಂದ ನೆಕ್ಸ್ಟ್ ಒಂದು ವರ್ಡಿಗೆ ಬಂದ್ಬಿಟ್ಟು ಮೈಲೇಜ್ ಎಷ್ಟು ಅಂತ ಕೇಳಿದ್ರೆ, ಇದೆಲ್ಲ ಗಾಡಿ ನೀವು ಓಡಿಸೋದ್ಮೇಲೆ ಡಿಪೆಂಡ್ ಆಗುತ್ತೆ. ತುಂಬ ಹರಿಲಿದ್ರೆ 15 ಕೊಡುತ್ತೆ. ನೀವೇನಾದರೂ ಆರಾಮಾಗಿ 80 ಒಳಗಡೆ ಈಕೋ ಮೋಡಲ್ ಇದ್ದರೆ 19 ತನಕ ಕೊಡುತ್ತೆ, 18 to 19 ಕೊಡುತ್ತೆ. 80 ಕಿಲೋಮೀಟ್ರ್ ಬಂದಿದ್ದೀವಿ, 20 ತೋರಿಸ್ತಾ ಇದೆ ಆವ್ರೇಜು. ಸೊ ಇದರಲ್ಲಿ ಒಂದು ತೆಗೆದ್ರೂ ನೀವು
19.2 ತನಕ ಮೈಲೇಜ್ ಅಂತ ಅಂದ್ಕೊಬೋದು ಫ್ರೆಂಡ್ಸ್. ಸಿಕ್ಕಾಬಟ್ಟೆ ಬಿಸಿಲು ಹೊಡಿತಿದೆ ಕರೆಕ್ಟಾಗಿ ಡ್ರೈವರ್ಗೆ. ಇದು ನಿಂಗೆ ಹಾಕ್ಕೊಂಡೆ, ಸ್ವಲ್ಪ ಅವಾರ್ಡ್ ಆಯಿತು. ಎಲ್ಲ ತೋಟಕ್ಕೆಲ್ಲ ನೀರು ನುಗ್ಗಿಬಿಟ್ಟಿದೆ. ಅಲ್ಲೆಲ್ಲ ನೋಡಿ ಪಾಪ ಗದ್ದೆಗಳೆಲ್ಲ ಹೆಂಗಾಗಿದೆ ಮಳೆಯ ಕಾರಣ. ನಾವೀಗ ಸದ್ಯಕ್ಕೆ ಏನಾದರೂ ಹೊಟ್ಟೆಗೆ ಹಾಕೋಣ. ಏನಿಲ್ಲ ಫ್ರೆಂಡ್ಸ್, ಒಂದು ಕ್ರೀಮ್ ಬಂದಿದೆ ಅಷ್ಟೇ. ವಾರಿಯರ್ ಬೇಕು ಇದು, ಅದನ್ನು ತಿಂದ್ಬಿಟ್ಟು ಮುಂದೆ ಬ್ಲಾಗ್ ಮಾಡ್ತೀವಿ. Much later. ಫೈನಲಿ ಹಾಸನ್ ರೀಚ್ ಆಗಿದ್ದೀವಿ. HMT ಕಂಫರ್ಟ್ ಅಂತ ಹಾಸನ್ ಟೌನಲ್ಲಿ ರೂಮ್ ಮಾಡ್ಕೊಂಡ್ವಿ. ಬೆಳಿಗ್ಗೆ ಎದ್ದು ಟೆಂಪಲ್ಗೆ ಹೋಗೋಣ ಅಂತ. ಚೆನ್ನಾಗಿದೆ ಚೌಟ್ರಿ. ಇಲ್ಲೊಂದು ಡಾಗಿ ಬೇರೆ ಇದೆ. ಏನಿನ್ನ ಹೆಸರು? The next day. ರೀಚ್ ಆಗಿದ್ದೀವಿ. ಏನು ಸೂಪರ್ ಆಗಿದೆ ಅಂದರೆ ಜಾಗ. ಹಬ್ಬ ಬೆಳಿಗ್ಗೆ ಬೇಗ ಇದ್ದರೆ ಇದೇ ಅಡ್ವಾಂಟೇಜು. ಪ್ರಕೃತಿನ ನಾವು ಆದಷ್ಟು ಮ್ಯಾಕ್ಸಿಮಮ್ ಆಗಿ ಸವಿಬೋದು, ಅಷ್ಟು ಚೆನ್ನಾಗಿದೆ ಜಾಗ. A few moments later. ವರ್ಷದಲ್ಲಿ 2 ವಾರ ತೆಗೆದಿರೋದು ಈ ದೇವಸ್ಥಾನ. ಅದು ಗಣಪತಿ ಹಬ್ಬದ ಟೈಮಲ್ಲಿ ಸ್ವರ್ಣಗೌರಿ ಅಥವಾ ಮಾಡಾಳು ಗೌರಮ್ಮ ಅಂತ ಇದನ್ನು ಕರೀತಾರೆ ಈ ದೇವರನ್ನ. ಮೂಗುತಿ ಸುಂದರಿ ಅಂದರೆ ಇದನ್ನು ಮೂರ್ತಿ ಬಂದ್ಬಿಟ್ಟು ವರ್ಷಕ್ಕೆ ಒಂದು ಸಲ ಕಡಲೆ ಹಿಟ್ಟಲ್ಲಿ ಮತ್ತು ಅರಿಶಿಣದಲ್ಲಿ ಮಾಡ್ತಾರೆ ಸ್ವಾಮೀಜಿಗಳೇ. ಮಾಡಿ ಆದಮೇಲೆ ಅದಕ್ಕೆ ಒಂದು ಮೂಗುತಿ ತೊಡಿಸ್ತಾರೆ. ತುಂಬ ಹಳೆಯ ಕಾಲದ ಮೂಗುತಿ ಅದು. ಯಾವಾಗಲೂ ಒಂದು ಮಾತಿದೆ, ಕಳೆದೋಗಿತ್ತಂತೆ ಒಂದು ಸಲ. ಅದಾದಮೇಲೆ ದೇವರ ಕನ್ಸಲ್ಲಿ ಬಂದ್ಬಿಟ್ಟು ಈ ಜಾಗದಲ್ಲಿದೆ ಮೂಗುತಿ ಅನ್ನೋದನ್ನ ನೆನಪು ಮಾಡ್ತಂತೆ ಸ್ವಾಮೀಜಿಯವರಿಗೆ. ಸೊ ತುಂಬ ಕಾರ್ಣಿಕ ಇರುವಂಥ ದೇವಸ್ಥಾನ ಇದು. ಕೊನೆಯಲ್ಲಿ ನೀರಿಗೆ ವಿಸರ್ಜನೆ ಮಾಡೋ ಟೈಮಲ್ಲಿ ಮೂಗುತಿ ತೆಗಿಬೇಕು, ಅವಾಗ ಕಣ್ಣಲ್ಲಿ ನೀರು ಹಾಕ್ತಾರೆ ಅನ್ನೋದು ನಂಬಿಕೆ ಇದೆ. ಅಂದರೆ ನೀರು ಬರುತ್ತಂತೆ ಮೂರ್ತಿಯಿಂದ. ಯಾವ ಥರ ಕಾನ್ಸೆಪ್ಟ್ ಅಂದರೆ, ಈಗ ತವರ ಮನೆಯಿಂದ ಒಂದು ಹೆಣ್ಮಗಳು ಹೋಗ್ತಾ ಇರೋ ಥರ. ಸೊ ಮತ್ತೆ ಮುಂದಿನ ವರ್ಷ ಬಂದು ನಿಮಗೆಲ್ಲ ಹಾರೈಸ್ತೀನಿ ಅನ್ನೋ ಥರ. ಈ ಜಾಗದಲ್ಲಿ ಬಂದ್ಬಿಟ್ಟು ನೀವು ತಂದಿರುವಂಥ ಅರ್ಕೆಯಲ್ಲಿ ಅರ್ಕೆ ಅಂದರೆ ಇಲ್ಲಿ ಬಂದ್ಬಿಟ್ಟು ಮೇನು ಕರ್ಪೂರನೇ ಅರ್ಕೆ. ಈ ಅಗ್ನಿಕುಂಡಕ್ಕೆ ಹಾಕಿದ್ರೆ ನಿಮ್ಮ ಇಷ್ಟ ಏನಾದರೂ ಅರ್ಕೆ ಹೊತ್ಕೊಂಡಿದ್ರೆ ಅದೆಲ್ಲ ಆಗುತ್ತೆ ಅನ್ನೋದು. ಚೆನ್ನಾಗಿದೆ ದೇವಸ್ಥಾನ. ತುಂಬ ಹಿಸ್ಟ್ರಿ ಇದೆ ಅಂತ ಅನಿಸುತ್ತೆ, ನೋಡಿದ ತಕ್ಷಣವೇ ಭಕ್ತಿ ಬರುತ್ತೆ. ಆಮೇಲೆ ಇಯರ್ಲಿ ಫುಲ್ಲು ಕ್ಲೋಸ್ ಇರೋದ್ರಿಂದ, ವರ್ಷದಲ್ಲಿ 2 ವಾರ ಓಪನ್ ಆಗಿರೋದ್ರಿಂದ ತುಂಬ ರಶ್ ಇರುತ್ತೆ. ನೈಟ್ ಹೊತ್ತು ಅಲೋ ಇದೆ. ಅಂದರೆ ಆ 2 ವೀಕ್ಸು ತುಂಬ ಜನ ಓಡಾಡ್ತಿರ್ತಾರೆ. ಬ್ಯಾಂಗ್ಳೂರಿಂದೆಲ್ಲ ತುಂಬ ಭಕ್ತಾದಿಗಳು ಬರ್ತಾರೆ. ಸೊ ಅದರಿಂದ ಪ್ಲ್ಯಾನ್ ಮಾಡಿಕೊಂಡು ನೀವು ಈ ಕಡೆ ಬರ್ಬೋದು. ತುಂಬ ಚೆನ್ನಾಗಿದೆ ಟೆಂಪಲ್. ಆಮೇಲೆ ಅದೇ ವಿಶೇಷ, ಕಡಲೆ ಹಿಟ್ಟಲ್ಲಿ ಮತ್ತು ಅರಿಶಿಣದಲ್ಲಿ ಎಷ್ಟು ಚೆನ್ನಾಗಿ ಮೂರ್ತಿನ ಮಾಡಿ. ಸೊ ಆ ಚಿಕ್ಕ ಸ್ಟೋರಿ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಯಾರಾದರೂ ಈ ಕಡೆ ಅರಸೀಕೆರೆಯವರು ಇದ್ದರೆ, ಈ ಮಾಡಾಳು ಕ್ಷೇತ್ರದ ಬಗ್ಗೆ ಸ್ಟೋರಿ ಗೊತ್ತಿದ್ರೆ ದಯವಿಟ್ಟು ಡಿಸ್ಕ್ರಿಪ್ಷನಲ್ಲಿ ಅಥವಾ ಕಮೆಂಟ್ ಸೆಕ್ಷನಲ್ಲಿ ಸಿಂಪಲಾಗಿ ಹಾಕಿ ಅಂತ ಹೇಳ್ತಾ, ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮಾಡಿ ಫ್ರೆಂಡ್ಸ್. ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸಿಂಪಲ್ ಸುದ್ದಿ. ಟೇಕ್ ಕೇರ್. ಬಾಯ್.